ಅಮೆರಿಕ ಮತ್ತು ಇರಾನ್ಗಳು ಮಧ್ಯಂತರ ಶಾಂತಿ ಒಪ್ಪಂದಕ್ಕೆ ಅಂಕಿತ ಹಾಕಿವೆ. ಇದರಿಂದ ತಿಂಗಳುಗಳ ಕಾಲ ಕಾಡಿದ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಅಂತ್ಯಗೊಂಡಂತಾಗಿದೆ. ಅಸ್ತವ್ಯಸ್ತಗೊಂಡಿದ್ದ ತೈಲ ಪೂರೈಕೆ ಸರಪಳಿ ಇನ್ನು ಮೊದಲ ಸ್ಥಿತಿಗೆ ಬರುವ ನಿರೀಕ್ಷೆ ಇದೆ. ಒಪ್ಪಂದವನ್ನ ಕಾರ್ಯಗತಗೊಳಿಸುವ ಕುರಿತು ಆರಂಭಿಕ ಮಾತುಕತೆಗಳಿಗಾಗಿ ಅಮೆರಿಕ ಮತ್ತು ಇರಾನ್ ಮಧ್ಯವರ್ತಿಗಳಾದ ಪಾಕಿಸ್ತಾನ ಮತ್ತು ಕತಾರ್ ಹಾಗೂ ಇತರ ಭಾಗಿಯಾಗಿರುವ ದೇಶಗಳೊಂದಿಗೆ ನಾಳೆ ಬ್ಯೂಗೆನ್ಸ್ಟಾಕ್ನಲ್ಲಿ ಮಾತುಕತೆಗಳು ನಡೆಯುವ ಸಾಧ್ಯತೆ ಇದೆ ಎಂದು ಸ್ವಿಸ್ ವಿದೇಶಾಂಗ ಸಚಿವಾಲಯವನ್ನ ಉಲ್ಲೇಖಿಸಿ ರಾಯ್ಟರ್ಸ್ ವರದಿ ಮಾಡಿದೆ. ಈ ಸಭೆಯ ವೇಳಾಪಟ್ಟಿ ಮತ್ತು ವಿವರಗಳ ಕುರಿತು ಪ್ರಸ್ತುತ ಯಾವುದೇ ಮಾಹಿತಿ ಲಭ್ಯವಿಲ್ಲ ಎಂದು ಅದು ಹೇಳಿದೆ. ಇರಾನ್ ಮತ್ತು ಅಮೆರಿಕದ ನಾಯಕರು ಮಧ್ಯಪ್ರಾಚ್ಯ ಯುದ್ಧವನ್ನ ಕೊನೆಗೊಳಿಸುವ ಮಧ್ಯಂತರ ದಾಖಲೆಯಾದ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಎಂದು ಮಧ್ಯವರ್ತಿ ಪಾಕಿಸ್ತಾನ ದೃಢಪಡಿಸಿದೆ. ಇದು ತಕ್ಷಣದಿಂದ ಜಾರಿಗೆ ಬರಲಿದೆ ಎಂದು ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಹೇಳಿದ್ದಾರೆ. ಮಧ್ಯಂತರ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ತೆರೆಯುತ್ತೆ ಮತ್ತು ಅಮೆರಿಕ ನೌಕಾ ದಿಗ್ಬಂಧನವನ್ನ ತೆಗೆದುಹಾಕುತ್ತೆ ಎಂದು ಶರೀಫ್ ಹೇಳಿದರು. ಪಾಕಿಸ್ತಾನ ಮತ್ತು ಸಹ ಮಧ್ಯವರ್ತಿ ಕತಾರ್ ಶುಕ್ರವಾರ ಸ್ವಿಟ್ಜರ್ಲೆಂಡ್ನಲ್ಲಿ ಅಧಿಕೃತ ಸಹಿ ಸಮಾರಂಭವನ್ನ ಆಯೋಜಿಸುತ್ತಿವೆ ಎಂದು ಶರೀಫ್ ಹೇಳಿದರು. ವರ್ಸೈಲ್ಸ್ ಅರಮನೆಯಲ್ಲಿ ಭೋಜನ ಕೂಟದ ಸಮಯದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದೇನೆ ಎಂದು ಟ್ರಂಪ್ ಹೇಳಿದ ಸ್ವಲ್ಪ ಸಮಯದ ನಂತರ ಅವರ ಹೇಳಿಕೆ ಹೊರಬಿದ್ದಿದೆ. ಇನ್ನು ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸಲು ಸಿದ್ಧವಾಗಿತ್ತು ಎಂದು ಟ್ರಂಪ್ ಹೇಳಿದ್ದಾರೆ. ಆದರೆ ಅಮೆರಿಕ ಅದನ್ನು ನಿಲ್ಲಿಸಿತು. ಇರಾನ್ 100% ಪರಮಾಣು ಶಸ್ತ್ರಾಸ್ತ್ರವನ್ನು ಬಳಸ್ತಾ ಇತ್ತು. ಅವರು ಆ ದಾರಿಯಲ್ಲಿದ್ದರು. ನಾವು ಬೆಂಕಿಯನ್ನು ನಂದಿಸಲು ಹೋದವು ಎಂದು ಟ್ರಂಪ್ ಪ್ಯಾರಿಸ್ನಲ್ಲಿ ನಡೆದ G7 ಶೃಂಗಸಭೆಯ ನೇಪಥ್ಯದಲ್ಲಿ ಹೇಳಿದರು. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಪ್ಯಾರಿಸ್ನ ವರ್ಸೈಲ್ಸ್ ಅರಮನೆಯಲ್ಲಿ ಭೋಜನಕೂಟದ ಸಂದರ್ಭದಲ್ಲಿ ಇರಾನ್ ಯುದ್ಧವನ್ನ ಕೊನೆಗೊಳಿಸಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಪ್ಪಂದಕ್ಕೆ ಸಹಿ ಹಾಕುತ್ತಿರುವ ಮೊದಲ ದೃಶ್ಯಗಳನ್ನು ಹಂಚಿಕೊಂಡರು. ಈ ಒಪ್ಪಂದವು ಶಾಶ್ವತ ಶಾಂತಿಗೆ ದಾರಿ ಮಾಡಿಕೊಡುತ್ತದೆ ಮತ್ತು ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ತೆರೆಯಲು ಅನುವು ಮಾಡಿಕೊಡುತ್ತೆ. ಇದು ನಮ್ಮ ದೇಶವಾಸಿಗಳಿಗೆ ಸರಿಯಾದ ದಿಕ್ಕಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದ್ದು, ಅದು ಶೀಘ್ರದಲ್ಲಿ ಇಂಧನ ಬೆಲೆಗಳಲ್ಲಿ ಇಳಿಕೆಗೆ ಅನುವು ಮಾಡಿಕೊಡುತ್ತದೆ ಎಂದು ಮ್ಯಾಕ್ರನ್ ಎಕ್ಸ್ನಲ್ಲಿ ಬರೆದಿದ್ದಾರೆ. ಈ ಒಪ್ಪಂದವು ಟೆಹರಾನ್ ತನ್ನ ಅತ್ಯಂತ ಸಮೃದ್ಧ ಯುರೇನಿಯಂ ದಾಸ್ತಾನನ್ನ ಕನಿಷ್ಠ ಪಕ್ಷ ದುರ್ಬಲಗೊಳಿಸುವಂತೆ ಒತ್ತಾಯಿಸುತ್ತೆ ಮತ್ತು ದೇಶದ ಮೇಲಿನ ನಿರ್ಬಂಧಗಳನ್ನು ಮನ್ನಾ ಮಾಡುತ್ತೆ, ಆದರೆ ಶಾಶ್ವತವಾಗಿ ಕೊನೆಗೊಳಿಸುವುದಿಲ್ಲ ಎಂದು ಅಮೆರಿಕದ ಅಧಿಕಾರಿಗಳನ್ನು ಉಲ್ಲೇಖಿಸಿ ಅಸೋಸಿಯೇಟೆಡ್ ಪ್ರೆಸ್ ವರದಿ ಮಾಡಿದೆ. ಈ ಒಪ್ಪಂದವು ಹಾರ್ಮುಜ್ ಜಲಸಂಧಿಯನ್ನ 2 ತಿಂಗಳ ಕಾಲ ಟೋಲ್ ಫ್ರೀ ಆಗಿ ತೆರೆಯುತ್ತೆ ಮತ್ತು ಹೆಜ್ಬೊಲ್ಲಾ ಉಗ್ರಗಾಮಿ ಗುಂಪಿನ ವಿರುದ್ಧ ಇಸ್ರೇಲ್ ಆಕ್ರಮಣವನ್ನ ಎದುರಿಸುವಾಗ ಲೆಬನಾನ್ನ ಪ್ರಾದೇಶಿಕ ಸಮಗ್ರತೆಗೆ ಬದ್ಧತೆಯನ್ನು ದೃಢಪಡಿಸುತ್ತೆ.